ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಧ್ರುಗೌಡ ವ್ಲಾಗ್ಸ್. ಇದು ಸಂಡೇ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ಎಗ್ ಬಿರಿಯಾನಿ, ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಯಾರಿಗೆಲ್ಲ ಈ ರೆಸಿಪಿ ಬೇಕೋ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಪಕ್ಕದ ಬಿಲ್ಡಿಂಗ್ ಅವರು ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾಯಿದ್ರು, ಹಾಗಾಗಿ ತುಂಬಾ ಸಿಮೆಂಟು ಧೂಳು 3-4 ದಿವಸದಿಂದ ಹೊರಗಡೆ ಕಾಲಿಡೋಕ್ಕೆ ಆಗ್ತಿಲ್ಲ, ಅಷ್ಟು ಗಲೀಜಾಗಿತ್ತು. ಹಾಗೆ ನೆಕ್ಸ್ಟ್ ವೀಕ್ ಇನ್ನೇನು ಯುಗಾದಿ ಹಬ್ಬ ಬರ್ತಿದೆ, ಹಂಗೆ ಮನೇನೂ ಕ್ಲೀನ್ ಮಾಡಬೇಡ ಅಂತ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಬೇಗ ಬಳಸೋವಂಥ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಬೆಡ್ಶೀಟ್ಗಳನ್ನೆಲ್ಲ ಮಿಷಿನ್ಗೆ ಹಾಕ್ಕೊಂಡೆ. ಈಗ ಎಲ್ಲ ಕಬೋರ್ಡ್ಗಳನ್ನೆಲ್ಲ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾವೆಷ್ಟೇ ಕ್ಲೀನ್ ಮಾಡಿಕೊಂಡ್ರು ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡೋಷ್ಟರಲ್ಲಿ ಅಷ್ಟೇ ಗಲೀಜಿರುತ್ತೆ, ಅಷ್ಟೇ ಎಕ್ಸ್ಟ್ರಾ ವೇಸ್ಟು ಪ್ಲಾಸ್ಟಿಕ್ ಬಾಕ್ಸ್ಗಳು ಇವೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ನಾನು ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ಗಳನ್ನೆಲ್ಲ ಹೊರಗಡೆಯಿಂದೆಲ್ಲ ಊಟ ತಂದಿರೋದು ಅದು ಇದೆಲ್ಲ ಬಾಕ್ಸ್ ಅಷ್ಟಿತ್ತು, ಎಲ್ಲನೂ ಪ್ಯಾಕ್ ಮಾಡಿ ಮೇಲೆ ಹಾಕ್ತಾಯಿದ್ದೀನಿ. ಸುಮ್ಮನೆ ಅದೆಲ್ಲ ಇಟ್ಕೊಂಡ್ರೆ ಮನೆ ತುಂಬ ಅದೇ ಸಾಮಾನುಗಳಾಗ್ಬಿಡುತ್ತೆ. ಹಾಗಾಗಿ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಒಂದು ಕಡೆಯಿಂದ ಧೂಳು ಹೊಡ್ಕೊತಾ ಇದ್ದೀನಿ. ನಾನು ಈ ಥರ ಪೇಂಟ್ ಹೊಡೆಯೋ ಬ್ರಷ್ ಇಟ್ಕೊಂಡಿದ್ದೀನಿ. ಇದು ಮೂಲೆಯಲ್ಲಿರೋ ಧೂಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ನಮ್ಮ ಕಿಟಕಿ ಅಂತೂ ತುಂಬ ಅಂದರೆ ತುಂಬ ಗಲೀಜಾಗಿತ್ತು, ನೀವೇ ನೋಡ್ಬೋದು. ಚೆನ್ನಾಗಿ ಉಜ್ಜಿ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಹಾಗೆಲ್ಲ ಇದ್ದರೆ ನೋಡೋದಕ್ಕೂ ಆಗೋಲ್ಲ, ಒಂಥರ ಮನಸ್ಸಿಗೆ ಒಂಥರ ಹಿಂಸೆ ಆಗ್ತಿರುತ್ತೆ. ಯಾಕಂದರೆ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡೋದು ಕಿಚನಲ್ಲೇ. ಕಿಚನ್ ನೀಟಾಗಿಲ್ಲ ಅಂದರೆ ಒಂಥರ ಅನಿಸ್ತಾ ಇರುತ್ತೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿಕೊಂಡೆ. ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಬಿಡ್ತು. ಹಾಗಾಗಿ ಮಧ್ಯಾಹ್ನ ಒಂದು ಸ್ವಲ್ಪ ಬಸ್ಸಾರು ಮಾಡ್ಕೊಳ್ಳೋಣ ಅಂತ ಸಬ್ಬಕ್ಕಿ ಹುಳ್ಳಿಕಾಯಿ ಬೇಳೆ ಹಾಕಿ ಬಸ್ಸಾರು ಮಾಡ್ಕೊತಾ ಇದ್ದೀನಿ. ನನಗಂತೂ ಬಸ್ಸಾರು ಮುದ್ದೆ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯವ್ರು ತಿನ್ನಲ್ಲ ಬಸ್ಸಾರು ಉಪ್ಸಾರೆಲ್ಲ. ನನಗೆ ಬೇಕಾದ್ರೆ ದಿನ ಕೊಟ್ರು ಬಸ್ಸಾರು ಉಪ್ಸಾರು ಅದನ್ನೇ ತಿಂತೀನಿ, ತುಂಬ ಚೆನ್ನಾಗಿರುತ್ತೆ. ಈಗ ಬಾಕ್ಸ್ಗಳು ಚಿಕ್ಕ ಚಿಕ್ಕ ಕಂಟೈನರ್ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿಕೊಂಡು ಅದಕ್ಕೆಲ್ಲ ಐಟಮ್ಸ್ಗಳನ್ನೆಲ್ಲ ಫಿಲ್ ಮಾಡಿ ಎತ್ತಿಟ್ಕೊಂಡೆ. ಈ ಪ್ರಾವಿಷನ್ ಐಟಮ್ಸ್ ಅಂತೂ ಒಂದಿಲ್ಲ ಅಂದರೆ ಕೈಕಾಲೇ ಆಡಲ್ಲ ಅಡುಗೆ ಮಾಡೋದಕ್ಕೆ. ಅಂತೂ ಡೀಪ್ ಕ್ಲೀನ್ ಮುಗೀತು. ಇನ್ನು ಫ್ರಿಜ್ಜದೊಂದು ಸ್ವಲ್ಪ ಇತ್ತು, ಫ್ರಿಜ್ಜದೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ವಿಮ್ನ ಸ್ಕ್ರಬ್ಬರಿಗೆ ಹಾಕ್ಕೊಂಡು ಒಂದು ಸತಿ ಉಜ್ಕೊತೀನಿ. ಆಮೇಲೆ ಬಿಸಿನೀರಿಗೆ ಲೆಮನ್ ಹಾಕ್ಕೊಂಬಿಟ್ಟು ಬಟ್ಟೆಯಲ್ಲಿ ಒರೆಸ್ಕೊಂಬಿಡ್ತೀನಿ. ಅದು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಫ್ರಿಜ್ಜು ಸ್ಮೆಲ್ ಬರಲ್ಲ. ಹೀಗಿತ್ತು ನನ್ನ ಸಂಡೇ ವ್ಲಾಗು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.